ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಹಾಗಾಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವಳಿಗೆ ಸ್ಕೂಲಲ್ಲಿ ಏನೋ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟು ಅದು ಮಾಡಿದ್ಲು. ಅದಕ್ಕೆ ಇದನ್ನು ನಾನು ಮಾಡಿಕೊಟ್ಟಿದ್ದು ನನ್ನ ದೊಡ್ಡ ಮಗಳು. ಅಂದರೆ ಕ್ರಿಸ್ಮಸ್ ಬರ್ತಲ್ವ, ಸೊ ಕ್ರಿಸ್ಮಸ್ ಬಗ್ಗೆ ಇದು ಸ್ನೋ ಬೀಳೋ ಥರ ಹಾಗೆ ಮನೆ ಕ್ರಿಸ್ಮಸ್ ಟ್ರೀ ಇದೆಲ್ಲ ಮಾಡಿಕೊಟ್ಟಿದ್ಲು. ಅದನ್ನು ಎತ್ಕೊಂಡು ಹೋಗ್ತಾಯಿದ್ಲು ನನ್ನ ಚಿಕ್ಕ ಮಗಳು. ಹಾಗೆ ಇದು ಮಂಗಳವಾರ ಸಂಜೆ ನಮ್ಮ ಫ್ರೆಂಡು ಭಾಗ್ಯ ಅಂತ ಇದ್ದಾರೆ. ಅವ್ರಿಗೆ ಮನೆ ತೊಗೋಬೇಕಂತಿದ್ರು. ಹಾಗೆ ನನ್ನ ಫ್ರೆಂಡ್ ಕಲಾವತಿ ಅಂತ ಇದ್ದಾರೆ. ಅವರು ಒಂದು ಹೇಳಿದರು, ಮನೆ ಇಂಥ ಖಾಲಿ ಇದೆ ಅಕ್ಕ ನೋಡಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗಿ ಮನೆ ನೋಡ್ಕೊಂಡು ಬರ್ತಾಯಿದ್ವಿ. ಬರುವಾಗ ಈ ಥರ ದೇವ್ರುಗಳು ಊರ ಕಡೆಯಿಂದ ದೇವರು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಂಗಾಗಿ ಅದು ನನಗೆ ಒಂದು ಕ್ಲಿಪ್ ತೊಗೊಂಡೆ. ನಾವು ನೋಡಿದ ಮನೆ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಚಿಕ್ಕ ಮನೆಗಳು, ಅಂದರೆ ಸೈಟೆಲ್ಲ ಕಾಲು ಸೈಟ್ ಅಷ್ಟು ಚಿಕ್ಕ ಮನೆಗಳು ನೋಡಿಕೊಂಡು ಬಂದ್ವಿ. ಹಾಗಾಗಿ ಬರುವಾಗ ಇದು ದೇವರು ಅಡ್ಡ ಎದುರುಗಡೆ ಬಂತಲ್ವ, ಸೊ ಒಂದು ಶುಭ ಶಕುನ ಅಂತಲೇ ಹೇಳ್ಬೋದು. ಅಂದರೆ ಅವರಿಗೆ ಮನೆ ತಗೊಳ್ಳೋದಕ್ಕೆ. ಬಟ್ ಅವ್ರು ತಗೋತಾರ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಅವಳು ನಮ್ಮ ಫ್ರೆಂಡ್ ಕಲ ಹೇಳಿದರು, ಒಂದೆರಡು ಮನೆಗಳು ನೋಡ್ಕೊಂಡು ಬಂದಿದ್ದೀವಿ, ನೋಡೋಣ ಅವ್ರಿಗೆ ಇಷ್ಟ ಆಗಬೇಕಲ್ವ. ಅದಕ್ಕೆ ಬೆಳಗ್ಗೆ ಕರ್ಕೊಂಡೋಗಿ ನಿಮ್ಮ ಹಸ್ಬೆಂಡನ್ನು ತೋರಿಸಿ ಅಂತ ಹೇಳಿದೆ. ಅವರು ಹೋದ್ರೋ ಏನೋ ಗೊತ್ತಿಲ್ಲ. ಇದು ಬುಧವಾರದ ವಿಡಿಯೋ. ಬುಧವಾರ ಅಂತಂದರೆ ನಿನ್ನೆ ಮಾರ್ನಿಂಗು ಬೆಳಗ್ಗೆ ನೋಡ್ತಾ ಇರ್ಬೋದು, ಕಿಟಕಿಲಿ ಸೂರ್ಯ ಮನೆಗೆ ಬೆಳಕು ಬರುತ್ತೆ. ಹಾಗೆ ನಮ್ಮದು ಸೂರ್ಯನ ಬಾಗಿಲು ಮನೆ ಆಗಿರೋದ್ರಿಂದ ಇವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಎಲ್ಲ ತುರ್ಕೊಂಡು, ಹಾಗೆ ಜೊತೆಗೆ ಕ್ಯಾಪ್ಸಿಕಮ್ಮು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ಎಂಥ ಚಿತ್ರಾನ್ನ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ನನಗೆ ಚಿತ್ರಾನ್ನ ಇಷ್ಟ ಇಲ್ಲ, ಲೆಮನ್ ರೈಸ್ ಅಂದ್ರೇ ಇಷ್ಟ ಇಲ್ಲ. ಬಟ್ ಈ ರೀತಿ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ಕಡಲೆಬೀಜ ಖಾಲಿಯಾಗಿತ್ತು, ಹಾಗಾಗಿ ಎರಡೇ ಹಿಡಿತು, ಅದನ್ನೇ ಹಾಕಿದ್ದೀನಿ. ಇಲ್ಲಿ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ನೀವು ಬೇಕು ಅಂತಂದರೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಿಂಗನ್ನು ಹಾಕ್ತಾಯಿಲ್ಲ, ಬರೀ ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ಜೊತೆಗೆ ನೀವು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸಿಗ್ಲಿಬಿಟ್ಟು ಅಂತಂದರೆ ಕಟ್ ಮಾಡಿ ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಇರುತ್ತೆ, ಹಾಗೆ ಕ್ವಿಕ್ಕಾಗೂ ಆಗುತ್ತೆ, ಈಸಿಯಾಗಿ ಬೇಗ ಮಾಡ್ಕೋಬೋದು. ನೀವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ ಏನೂ ಇಲ್ಲ ಅಂತಂದ್ರೂ ನಾನು ಇನ್ನೊಂದು ಮೆಥಡ್ ತೋರಿಸಿದ್ದೀನಿ. ಬರೀ ಬೆಳ್ಳುಳ್ಳಿನ ಚಕ್ಚಾಕಿ ಮಾಡ್ಕೊಳ್ಳೋದು ಲೆಮನ್ ರೈಸು. ಸೊ ಅದನ್ನು ನೀವು ಮಾಡ್ಬೋದು. ಬೆಳ್ಳುಳ್ಳಿ ಇಲ್ಲ ಅಂದ್ರೂ ಲೆಮನ್ ರೈಸ್ ಮಾಡ್ಬೋದು ಯಾವ ರೀತಿಯಿಂದ. ಸೊ ಎಲ್ಲ ಮೆಥಡ್ಸೂ ನಾನು ನನ್ನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ನಾನಿವಾಗ ಇಲ್ಲಿ ಅರಿಶಿನ ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ನಾನು ಮೆಣಸಿನ್ಕಾಯಿ ಹಾಕುವಾಗಲೇ ನಾನು ಕ್ಯಾಪ್ಸಿಕಮ್ ಹಾಕ್ಬಿಡ್ಬೇಕಿತ್ತು, ಮರೆತುಬಿಟ್ಟೆ. ಸೊ ಇವಾಗ ನಿಂಬೆಹಣ್ಣು ರಸನ ಹಿಂಡಿ ಇಟ್ಕೊಂಡಿದ್ನಲ್ವ, ಸೊ ಆ ನಿಂಬೆಹಣ್ಣು ರಸನೂ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಇಲ್ಲಿ ಚಿಕ್ಕದು 2 ಹಾಕ್ತಾಯಿದ್ದೀನಿ. ಹಾಗೆ ನೀವು ದಪ್ಪದಿತ್ತು ಅಂತಂದರೆ ಒಂದು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದು ಟೊಮೆಟೊ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇವಾಗ ಅನ್ನ ಮಾಡಿಟ್ಕೊಂಡಿದ್ನಲ್ವ, ಸೊ ಆ ಅನ್ನನ ಹಾಕ್ತಾಯಿದ್ದೀನಿ, ಅಂದರೆ ಕಲಿಸ್ಕೊಳ್ಳೋದಕ್ಕೆ. ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಆ ರೀತಿ ಕಾಣಿಸ್ತಾ ಇದೆ. ನಾನಿದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು. ನೋಡ್ತಾ ಇರ್ಬೋದು ಬಿಸಿಲು ಹೆಂಗೆ ನನ್ನ ಕೈ ಮೇಲೆಲ್ಲ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಮುಖದ ಮೇಲೆಲ್ಲ ಬೀಳ್ತಾ ಇರುತ್ತೆ. ನಾವು ಕಿಟಕಿನ ಓಪನ್ ಮಾಡಿರ್ತೀವಿ. ಮನೆ ಒಳಗಡೆ ಈ ಥರ ಸೂರ್ಯನ ಬೆಳಕು ಬಿದ್ದರೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಮನೆ ಎದುರುಗಡೆ ತೆಂಗಿನ ಮರ ಕೂಡ ಇದೆ, ಹಾಗೆ ಅದು ಇದ್ರೂ ಕೂಡ ಒಳ್ಳೆಯದು. ಇವಾಗ ನೋಡ್ತಾ ಇರ್ಬೋದು ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇದು ನಾನು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋದು. ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡೆ. ಹಾಗೆ ಇದು ರಾತ್ರಿ ಬಸ್ಸಾರು ಮಾಡಿದ್ಲು ನನ್ನ ಮಗಳು, ಅದೇ ಮನೆ ನೋಡೋಕೆ ಹೋಗಿದ್ದು ಅಂತ ಹೇಳಿದ್ನಲ್ಲ. ಸೊ ಬಸ್ಸಾರಿಗೆ ಕಾಳು ಮಾಡಿದ್ರಲ್ಲ, ಆ ಕಾಳು ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂದೆ. ಇದು ಸಂಜೆ ಆಫೀಸಿಂದ ಮುಗಿಸ್ಕೊಂಡು ಬರುವಾಗ ಪಪ್ಪಾಯ 30 ರೂಪಾಯಿ kg ಅಂದರು. ಹಾಗಾಗಿ ಒಂದು ತೊಗೊಂಡೆ. ಅದು ಸ್ವಲ್ಪ ತೂಕ ಕಮ್ಮಿ ಇತ್ತು ಇದ್ದಿದ್ದಕ್ಕೆ ಒಂದು ಸೌತೆಕಾಯಿನೂ ಕೂಡ ಹಾಕಿದ್ರು.
ಸೊ ಇವಾಗ ಬಂದಿದ್ದೀನಿ, 7 ಗಂಟೆ ಆಗಿದೆ ನನ್ನ ಮನೆಗೆ ಬಂದಾಗ. ಸೊ ಮನೆಗೆ ಬಂದು ಇವಾಗ ಕೈಕಾಲು ಮುಖ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಎತ್ತಿಟ್ಬಿಟ್ಟು ಸೊ ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಸಂಜೆ ಹೊರ್ಗಡೆಯಿಂದ ಬಂದರೆ ನೀವು ಧೂಳು ಎಲ್ಲ ಫೇಸಲ್ಲಿ ಇದೆಲ್ಲ ಕೂತಿರುತ್ತೆ, ಹಾಗಾಗಿ ಮತ್ತು ಕಾಲಲ್ಲಿ ಶನಿನೂ ಇರುತ್ತಂತೆ, ಅಂದರೆ ದರಿದ್ರ ಅಂತಾರಲ್ಲ. ಸೊ ಅದು ನೀವು ಬಂದು ಹಾಗೆ ಕೂತ್ಕೊಳ್ಳೋದು, ಸೋಫಾ ಮೇಲಾಗಲಿ ಹಾಸಿಗೆ ಮೇಲಾಗಲಿ ದಿವಾನ್ ಮೇಲಾಗಲಿ ಮಾಡಬಾರ್ದು. ನೀವು ಆಚೆ ಬಂದರೆ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂದಿನ ಕಾಲದಲ್ಲಿ ಒಂದು ಮಡಿಕೆಗಳಲ್ಲಿ ಹಾಗೆ ಒಂದು ಹಿತ್ತಾಳೆ ಪಾತ್ರೆಗಳಲ್ಲೆಲ್ಲ ನೀರು ಇಡೋರು ಆಚೆ. ಅಂದರೆ ಯಾರೇ ಒಳಗಡೆ ಬಂದರೂ ಕೈಕಾಲು ತೊಳ್ಕೊಂಡು ಒಳಗಡೆ ಬರಲಿಕ್ಕೆ, ಅಂದರೆ ಕಾಲಿಗೆ ನೀರು, ಕೈಕಾಲು ಮುಖ ತೊಳೆದಿದ್ರು ಕಾಲಿಗಾದರೂ ನೀರು ಹಾಕ್ಕೊಂಡು ಬರಲಿ ಅಂತ ಮಾಡಿರೋರು. ಸೊ ಅದು ಇದೇ ಕಾರಣಕ್ಕೆ, ಅಂದರೆ ಕಾಲಲ್ಲಿ ಶನಿ ಮತ್ತು ದರಿದ್ರ ಲಕ್ಷ್ಮಿ ಇರ್ತಾರಲ್ವ, ಸೊ ಅದು ಮನೆ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತಾಯಿದ್ರು. ಇವಾಗ ನೈಟು ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಕೈಕಾಲು ಮುಖ ತೊಳೆದು ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಅಡುಗೆ ಮನೆಗೆ ಬಂದೆ. ದೀಪ ಏನು ಹಚ್ಚಕ್ಕೆ ಹೋಗಲಿಲ್ಲ, ಮಕ್ಕಳು ಪೂಜೆ ಮಾಡಿರ್ತಾರೆ. ಮತ್ತು ನಾನು ಇದು ಮಂತ್ಲಿ ಸೈಕಲ್ ನಡೀತಾ ಇರೋದ್ರಿಂದ ನಾನು ಹಾಗೆ ಕೈ ಮುಗ್ದು ಹೊರಗಡೆಯಿಂದನೇ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಸಾಂಬಾರು ಇತ್ತು, ಹಾಗೆ ಸಾಂಬಾರನ್ನು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಪಾತ್ರೆ ತೊಳೆದಿಟ್ಟಿದ್ರು ಮಕ್ಕಳು, ಅವನ್ನು ಜೋಡಿಸಿರಲಿಲ್ಲ, ಹಾಗಾಗಿ ಸ್ಟವ್ನ ಈ ಕಡೆ ಇಟ್ಟಿದ್ದರು. ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಾ ಅಂತ ಕರೆದೆ ನನ್ನ ಮಗಳನ್ನ. ನನಗೆ ಈ ಪಾತ್ರೆ ತೊಳೆದ್ಬಿಡ್ತೀನಿ, ಬಟ್ ಜೋಡಿಸ್ಬೇಕಂದ್ರೆ ಆಗಲ್ಲ. ಹಾಗೆ ಪಾತ್ರೆ ತೊಳೆಯೋದಂದ್ರೂ ಆಗಲ್ಲ ಅಂತಲೇ ಹೇಳ್ಬೋದು. ಅಡುಗೆ ಮಾಡೋಂದ್ರೆ ಮಾಡ್ಬಿಡ್ತೀನಿ, ಬಟ್ ಪಾತ್ರೆ ತೊಳಿಬೇಕಂದ್ರೆ ನನಗೆ ಈ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋ ಕೆಲಸ ಅಂದರೆ ಸಿಕ್ಕಾಬಿಟ್ಟೆ ಬೇಜಾರು. ಹಾಗಾಗಿ ನನ್ನ ಮಗಳನ್ನ ಕರೆದೆ, ಅವಳು ಬಂದು ಎಲ್ಲ ಜೋಡಿಸ್ಕೊಡ್ತಾ ಇದ್ದಾಳೆ. ನಾನಿವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ, ಒಂದು ಕಡೆ ಸಾಂಬಾರು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಇವತ್ತು ಬೇಗ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಊಟ ಬೇಗ ಆದರೆ ಬೇಗ ಮಲಗಿ ಬೇಗ ಎದ್ದೇಳ್ಬೋದು ಅಂತ. ಹಾಗೆ ಇವತ್ತಿಂದ ಅಂದ್ಕೊಂಡಿದ್ದೀನಿ, ಇನ್ಮೇಲೆ ಪ್ರತಿದಿನ ವಿಡಿಯೋನ ಹಾಕೋಣ, ಅಂದರೆ ಪ್ರತಿದಿನ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದು ನನ್ನ ಮೂಡ್ ಇದ್ದಂಗೆ, ಅಂದರೆ ಏನೋ ಹೇಳ್ತಾರಲ್ಲ ಹಂಗೆ, ಅಂದರೆ ಮನಸ್ಸಿದ್ದಂತೆ ಮಾರ್ಗ ಅಂತಾರಲ್ಲ ಹಾಗೆ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಯಾವ ರೀತಿಯಾಗಿ ಬೇಕಾದರೂ ಮಾಡ್ಬೋದು. ಬಟ್ ಮನಸ್ಸಿಲ್ಲ ಅಂತಂದರೆ ಏನು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನಂದು ಕೂಡ ಹಾಗೆ ಅಂತಲೇ ಹೇಳ್ಬೋದು. ಈಗ ಒಂದು ಸೌತೆಕಾಯಿ ಇತ್ತಲ್ವ, ಸೊ ಸೌತೆಕಾಯಿನ ಅಂದರೆ ಇದು ಮಾಡ್ತಾಯಿದ್ದೀನಿ, ಹೆಚ್ಚುತ್ತಾಯಿದ್ದೀನಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಆ ಕಡೆ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಇನ್ನೊಂದು ಗ್ಯಾಸ್ ನಮ್ಮದು ನಿಧಾನಕ್ಕೆ ಉರಿಯುತ್ತಲ್ಲ, ಹಾಗಾಗಿ ನಿಧಾನಕ್ಕೆ ಬೇಕಾದರೆ ಸಾಂಬಾರು ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು. ಈಗ ಸೌತೆಕಾಯಿನೂ ಕಹಿ ತೆಗಿಬೇಕು, ಎರಡೂ ಕಡೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ವೈಟ್ ಬರುತ್ತೆ ಅದು ಕಹಿ ನೊರೆ ಥರ. ಅದನ್ನೆಲ್ಲ ನೀಟಾಗಿ ತೆಗೆದು ಹಾಗೆ ಇನ್ನೊಂದು ಸಲ ಕಟ್ ಮಾಡಿಬಿಟ್ಟು ತೊಳಿಬೇಕು. ನಾನು ಯಾವಾಗಲೂ ಅದೇ ರೀತಿ ಮಾಡೋದು. ಹಂಗೆ ಮಾಡೋದ್ರಿಂದ ಒಂಚೂರು ಕಹಿ ಇರಲ್ಲ. ಕೆಲವರು ಸಿಪ್ಪೆ ಎಲ್ಲ ತೆಗಿತಾರೆ, ನಾನು ಸಿಪ್ಪೆ ತೆಗಿಯೋಕ್ಕೆ ಹೋಗಲ್ಲ. ಸಿಪ್ಪೆ ಸಮೇತನೇ ನಾನು ಸೌತೆಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಿಪ್ಪೆ ತೆಗೆದ್ರೆ ಬೀಜ ಎಲ್ಲ ಇರುತ್ತಲ್ಲ, ಸೊ ಬೀಜ ಇರೋದ್ರ ಆಗಲ್ಲ. ಹಾಗೆ ನನಗೆ ಎಳೆ ಸೌತೆಕಾಯಿ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಸೌತೆಕಾಯಿ ಇದು ಎಳೆದಿತ್ತು, ಹಾಗಾಗಿ ಕಟ್ ಮಾಡಿದೆ. ಸೊ ಪಾತ್ರೆ ಎಲ್ಲ ದಬಾಕಿ ಹೋದ್ಮೇಲೆ ನನ್ನ ಮಗಳು ನಾನು ಸ್ಟವ್ನ ಎತ್ತಿ ಈ ಕಡೆ ಇಟ್ಕೊಂಡೆ. ಯಾಕಂದರೆ ನನಗೆ ಫ್ರೀಯಾಗಿರಬೇಕು ಅಡುಗೆ ಮನೆ, ಮತ್ತು ದೊಡ್ಡದಾಗಿರ್ಬೇಕಂತ ಆಸೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ರೆಂಟೆಡ್ ಮನೆಗಳಲ್ಲಿ ಎಷ್ಟಿರುತ್ತೆ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಅಡುಗೆ ಮನೆ ಚಿಕ್ಕದಾದರೆ ನನಗೆ ಅದೇನೋ ಒಂಥರ, ಅಂದರೆ ನನಗೆ ವಿಶಾಲವಾಗಿ ಜಾಗ ಇರಬೇಕು, ಫ್ರೀಯಾಗಿ ನಿಂತ್ಕೊಂಡಾಗ ಮಾಡಬೇಕು ಅಂತ ಆಸೆ. ನೋಡೋಣ, ನಾವು ಸ್ವಂತ ಮನೆ ಕಟ್ಟದಂಥ ಟೈಮಿಗೆ ನಾನು ದೊಡ್ಡದಾಗಿ ಕಿಚನ್ನ ಹಾಗೆ ಓಪನ್ ಕಿಚನ್ನ ಮಾಡಿಟ್ಕೋತೀನಿ. ಈಗ ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಈ ಮೂರೇ ಅಷ್ಟೇ, ಇದನ್ನೇ ಹಾಕಿ ಒಂದು ರುಚಿಯಾದ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ, ಹಾಗೆ ಅನ್ನ ಕೂಡ ವಿಷಲ್ ಕೂಗ್ತು. ಸೊ ಇದನ್ನು ಎತ್ತಿಟ್ಟು ನಾನಿಲ್ಲಿ ಈರುಳ್ಳಿ ಹೆಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅನ್ನ ಮತ್ತು ಸಾಂಬಾರು ಬಿಸಿ ಆದಮೇಲೆ ಮುದ್ದೆ ಹೆಸರಿಟ್ಟಿದ್ದೀನಿ, ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ಇವತ್ತು ಬಸ್ಸಾರು ಮಾಡಿರ್ತೀವಲ್ವ, ಸೊ ಅದನ್ನು ನೆಕ್ಸ್ಟ್ ಡೇಗೆ ನಾವು ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನಾವು ಆ ಥರ ಉಳಿದಿದ್ದ ಬಸ್ಸಾರಿಗೆ ಮೊಟ್ಟೆ ಪಲ್ಯ ಮಾಡಿ ಮುದ್ದೆ ಮಾಡಿಬಿಟ್ಟು ಮತ್ತು ಈ ಒಂದು ಈರುಳ್ಳಿ ನಂಚ್ಕೊಂಡ್ರೆ ಸೂಪರಾಗಿರುತ್ತೆ. ಹಾಗೆ ಅದರ ಜೊತೆಗೆ ಹಪ್ಪಳ ಎಲ್ಲ ಇದ್ದರೆ ನಾನು ಮೊಟ್ಟೆ ಹುರಿದ್ಬಿಟ್ಟು, ಅಂದರೆ ಮೊಟ್ಟೆ ಪಲ್ಯ ಮಾಡಿ ಅದ್ರ ಜೊತೆಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಪಲ್ಯ ಮಾಡ್ಕೋತೀನಿ. ಸಿಂಪಲ್ಲು, ಮೂರೇ ಇಂಗ್ರೀಡಿಯೆಂಟ್ಸಿಂದ ರುಚಿ ರುಚಿಯಾದ ಮೊಟ್ಟೆ ಪಲ್ಯ ಮಾಡ್ಬೋದು. ಹಾಗೆ ಇಲ್ಲಿ ಹಿಟ್ಟನ್ನು ಕುದಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಈ ಥರ ಕೊತ ಅಂತ ಕುದಿಬೇಕು. ಆವಾಗ ಹಿಟ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಹಸಿ ಇರಲ್ಲ. ಹಾಗೆ ಅದನ್ನು ತಿಂದರೆ ಅಚ್ಚುಕಟ್ಟಾಗಿ ಅಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಈಗ ಕೆಲವ್ರು ಮುದ್ದೆ ತಿಂದರೆ ನಮಗೆ ಡೈಜೆಷನ್ ಆಗೋಲ್ಲ, ಲೂಸ್ ಮೋಷನ್ ಆಗುತ್ತೆ, ಹಾಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇನೂ ಆಗಲ್ಲ. ಕೆಲವರು ನಾನು ನೋಡಿದ್ದೀನಿ ಎಷ್ಟೊಂದು ಜನ ವಿಡಿಯೋಸ್ ಮಾಡುವಾಗ ಯೂಟ್ಯೂಬಲ್ಲೂ ಕೂಡ ಅವರು ಹಸಿಟ್ಟು ಊದ ತಕ್ಷಣ ಆಗಲೇ ತಿರುಗ್ತಾ ಇರ್ತಾರೆ. ಅದು ಬೇಯೋದಕ್ಕೆ ಅವಕಾಶನೇ ಇರಲ್ಲ. ಸೊ ಆ ಥರ ಮುದ್ದೆ ತಿಂದ್ರೇ ಹೊಟ್ಟೆ ನೋವು ಬರೋದು, ಡೈಜೆಷನ್ ಆಗೋಲ್ಲ, ಲೂಸ್ ಮೋಷನ್ ಆಗುತ್ತೆ. ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು. ರಾಗಿ ಹಿಟ್ಟು ದಪ್ಪ ಇರುತ್ತೆ, ನಾವು ನೋಡಿರೋಂಗೆ ಸಣ್ಣಕ್ಕೆ ರಾಗಿ ಹಿಟ್ಟನ್ನ ಮಾಡಿಸ್ಬಾರ್ದು. ಯಾಕಂತಂದರೆ ಅದು ತರಿಯಾಗಿದ್ರೇ ಅದರಲ್ಲಿ ಫೈಬರ್ ಇರುತ್ತೆ. ತೀರ ಸಣ್ಣಕ್ಕೆ ನಾವು ರಾಗಿ ಹಿಟ್ಟು, ಮೈದಾ ಹಿಟ್ಟು ಥರ, ಗೋಧಿ ಹಿಟ್ಟು ಥರ ಮಾಡಿಸ್ಬಿಟ್ರೆ, ಹಿಟ್ಟನ್ನ ಮಾಡಿಸುವಾಗ ಅದು ನಾವು ತಿಂದರೂ ನಮಗೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹದಲ್ಲಿರೋ ಕೆಟ್ಟ ಅಂಶಗಳನ್ನ ಅದು ಹೊರಗಡೆ ಹಾಕಲ್ಲ. ಹಾಗೆ ಫೈಬರ್ ಎಲ್ಲ ನಮ್ಮ ದೇಹಕ್ಕೆ ಸಿಗಲ್ಲ ಅದರಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ತೀರ ದಪ್ಪ ಅಲ್ಲ, ಒಂದು ಮೀಡಿಯಮ್ ಆಗಿ ಸ್ವಲ್ಪ ದಪ್ಪ ತರಿಯಾಗಿಯೇ ರಾಗಿ ಹಿಟ್ಟನ್ನ ಮಾಡಿಸ್ಬೇಕು. ಇಲ್ಲಿ ನಾನು 6 ಮೊಟ್ಟೆ ತೊಗೊಂಬಂದಿದ್ದೆ. 6 ಮೊಟ್ಟೆನೂ ಒಡೆದು ಇಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟು ಈರುಳ್ಳಿ ಒಗ್ಗರಣೆಗೆ ಹಾಕ್ದಾಗ ಈರುಳ್ಳಿಗೆ ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ಈರುಳ್ಳಿಗೆ ಒಂದು ಸಲ, ಹಾಗೆ ಮೊಟ್ಟೆಗೆ ಒಂದು ಸಲ, 2 ಸಲ ಹಾಕೋಕ್ಕೆ ಹೋಗಲ್ಲ. ಈ ಥರ ಮೊಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತೀನಿ. ಆವಾಗ ಉಪ್ಪು ಎಲ್ಲದಕ್ಕೂ ಹಿಡ್ಕೊಳ್ಳುತ್ತೆ. ಈಗ ಹಾಗೆ ಮೊಟ್ಟೆ ಪಲ್ಯ ಮಾಡುವಾಗ ಯಾವಾಗಲೂ ಅಷ್ಟೇ ಕೈ ಆಡಿಸ್ತಾನೆ ಇರಬೇಕು. ನೀವು ಒಂದು ಸ್ವಲ್ಪ ಕೈ ಬಿಟ್ರೂ ಸೀದೋಗ್ಬಿಡುತ್ತೆ ಪಲ್ಯ, ಅಂದರೆ ಎಗ್ ಬುರ್ಜಿ. ಯಾಕಂತಂದರೆ ಅದು ತಳ ಹಿಡಿಯುತ್ತೆ. ಹಾಗೆ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರು ಕೂಡ ನೀವು ಈ ಥರ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ಒಂದು ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು. ಸೊ ಹಾಗಾಗಿ ಅದನ್ನು ಹಾಕಿ ಚೆನ್ನಾಗಿ ತಿರುಗ್ಕೋತಾ ಇದ್ದೀನಿ. ಹಾಗೆ ಒಂಚೂರು ತಳ ಹಿಡಿದಂಗೆ ನೀಟಾಗಿ ತಿರುಗ್ಕೊಂಡ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಇವಾಗ ಎಗ್ ಬುರ್ಜಿ ಅಂದರೆ ಮೊಟ್ಟೆ ಪಲ್ಯ ರೆಡಿ ಆಯಿತು. ಇವಾಗ ಮುದ್ದೆನೂ ಕೂಡ ಬೆಂದಿದೆ. ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ ಚೆನ್ನಾಗಿ. ಯಾಕಂದರೆ ಒಂದು ಕಡೆ ಮೊಟ್ಟೆ ಪಲ್ಯ ಮಾಡ್ತಿದ್ನಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಮುದ್ದೆನ ತಿರುಗ್ಕೋಬೇಕು. ನಾನು ಮುದ್ದೆನ 2 ಸಲ ಬೇಯಿಸ್ತೀನಿ. ಅದು ಹಿಟ್ಟನ್ನು ಬೆಂದ ಮೇಲೆ ಒಂದು ಸಲ ಕೆಳಗಡೆ ತೊಗೊಂಡು ಚೆನ್ನಾಗಿ ತಿರುಗ್ಬಿಟ್ಟು ಒಂದೇ ಒಂಚೂರು ನೀರನ್ನ ಚುಮ್ಕಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಮತ್ತೆ ಬೆಂದ ಮೇಲೆ ಇನ್ನೊಂದು ತಗೊಂಡು ನಾನು ಮುದ್ದೆ ಕಟ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮುದ್ದೆ ಸಾಫ್ಟಾಗೂ ಇರುತ್ತೆ. ಹಾಗೆ ತಿಂದ್ರೂ ಏನೇ ಪ್ರಾಬ್ಲಮ್ ಆಗೋಲ್ಲ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಮುದ್ದೆ ಇಷ್ಟ ಇಲ್ಲ, ಹಾಗೆ ಮುದ್ದೆ ತಿಂದರೆ ಡೈಜೆಷನ್ ಆಗೋಲ್ಲ, ಹಾಗೆ ವಾಮಿಟ್, ಕೆಲವರಿಗೆ ಲೂಸ್ ಮೋಷನ್ನು, ಹೊಟ್ಟೆ ನೋವು ಬರುತ್ತೆ ಅನ್ನೋರು ಈ ರೀತಿ ಮಾಡಿ ತಿಂದರೆ ಯಾವುದು ಪ್ರಾಬ್ಲಮ್ ಬರೋಲ್ಲ. ಹಾಗೆ ಇವತ್ತು ಏನಪ್ಪ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಜೀವನ ಬಂದಂಗೆ ಸ್ವೀಕರಿಸ್ಬೇಕು. ನಾವು ಇಷ್ಟಪಟ್ಟಂಗೆ ಜೀವನ ಮಾಡೋದಕ್ಕಾಗಲ್ಲ. ಹಾಗೆ ಸಮಯ, ಸಂದರ್ಭ ಅನ್ನೋದು ನಮ್ಮನ್ನು ಅವೆಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಸೊ ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಹಾಗೆ ಮನುಷ್ಯನಿಗೆ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇದ್ದವನು ಏನು ಬೇಕಾದ್ರೂ ಕೂಡ ಮಾಡ್ತಾನೆ ಅನ್ನೋದು ಉದಾಹರಣೆ. ಹಾಗೆ ನಾವು ನಿಂತೋಗೋದ್ಕಿಂತ ನಡೀತಾ ಇದ್ರೂ ಒಳ್ಳೆಯದು. ಅಂತಂದರೆ ಇದು ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾವು ನಿಂತೋಗೋದಕ್ಕಿಂತ ತೆವಳುಕೊಂಡಾರಾಗಲಿ ಹೋಗಿ ದಡ ಮುಟ್ಟಬೇಕು ಅಂತಾರಲ್ವ. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೇ ಬೇಜಾರಾಗ್ಬಿಟ್ಟು ಬೇಡ ಯೂಟ್ಯೂಬು ಬಿಟ್ಬಿಡೋಣ, ವ್ಯೂಸ್ ಬರ್ತಾಯಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಂತ ಅಂದ್ಕೊಂಡೆ. ಬಟ್ ಒಂದೊಂದು ಟೈಮಲ್ಲಿ ಆಗ ಅನಿಸುತ್ತೆ, ಅದು ಸಹಜ ಗುಣ ಮನುಷ್ಯನ. ಆಮೇಲೆ ಬೇಡ, ಒಂದೊಂದೇ ಆಗಲಿ ಸಬ್ಸ್ಕ್ರೈಬ್ ಆಗ್ತಾ ಇರೋದಾರಲ್ಲ, ಒಬ್ಬೊಬ್ಬರೇ ಆಗಲಿ ಇಷ್ಟಪಟ್ಟು ನಮ್ಮ ವೀಡಿಯೋನ ನೋಡ್ತಾ ಇರ್ತಾರಲ್ವ. ಸೊ ಒಂದೊಂದೇ ಹನಿ ಹನಿ ಗೂಡಿದ್ದಾರೆ ಹಳ್ಳ, ತೆನೆ ಗೂಡಿದ್ದಾರೆ ಬಳ್ಳ ಅಂತಾರಲ್ಲ. ಹಾಗೆ ಒಬ್ಬೊಬ್ಬರೇ ಆಗಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವ್ಯೂಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾನು ವಿಡಿಯೋನ ಮಾಡೋಣ ಕಂಟಿನ್ಯೂ ಅಂತಂದರೆ ದಿನ ಬಿಟ್ಟು ದಿನ ಆಗಲಿ ನನ್ನ ಕೈಲಿ ಡೈಲಿ ಹಾಕೋಕ್ಕಾಗಲಿಲ್ಲ ಅಂದ್ರೂ, ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ದಿನ ಬಿಟ್ಟು ದಿನ ಆಗಲಿ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಹಾಗೆ ನನ್ನ ಮಗಳದ್ದು ಯೂನಿಫಾರ್ಮ್ ಸ್ಟಿಚ್ ಹಾಕೋತಾ ಇದ್ಲು, ಅಂದರೆ ಎಲ್ಲ ಲೂಸು ದೊಡ್ಡದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಊಟ ಎಲ್ಲ ಮುಗಿಸ್ತು ನಾನು ಮತ್ತು ಮಕ್ಕಳು. ಹಾಗೆ ಮಕ್ಕಳು ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ, ಆಲೇ 1 ವೀಕ್ ಮೇಲಾಗೋಗಿತ್ತು. ಸೊ ಹಾಗಾಗಿ ಅಮ್ಮ ಎಣ್ಣೆ ಹಚ್ಚು ಅಂತ ಹೇಳಿದ್ರು. ಹಾಗಾಗಿ ಇಬ್ಬರಿಗೂ
ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ. ನಾಳೆ ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.